ಅಪ್ಪು ಸರ್ ಸಿನಿಮಾಲ್ ಮಾಡಿದ್ದಾರೆ, ದರ್ಶನ್ ಸರ್ ಸಿನಿಮಾಲ್ ಮಾಡಿದ್ದಾರೆ, ಸುದೀಪ್ ಅಣ್ಣನ ಜೊತೆ ಮಾಡಿದ್ದಾರೆ, ಶಿವಣ್ಣ ಸಿನಿಮಾಲ್ ಮಾಡಿದ್ದಾರೆ, ಉಪ್ಪಿ ಸರ್ ಜೊತೆ ಮಾಡಿದ್ದಾರೆ. ಯಾವ ಸ್ಟಾರ್ ಇದ್ದಾರೆ ಈ ಪ್ರೆಸೆಂಟ್ಲಿ ಅವರೆಲ್ಲರ ಜೊತೆ ಮಾಡಿದ್ದಾರೆ. ಸೊ ಸಣ್ಣ ಪುಟ್ಟ ಕೆಲಸಗಳಿಂದ ಶುರು ಮಾಡಿದ್ದು ಒಂದೊಂದನ್ನು ಎಂಜಾಯ್ ಮಾಡಿದೀವಿ. ಹಂತವಾಗಿ ಬೆಳ್ಕೊಂಡು ಯಾಕೆ ಇಷ್ಟಲೇ ತುಂಬಾ ಜನ ನನ್ನ ಜೊತೆಲಿದ್ದವರು ಬಿಟ್ಟು ಹೊರಟಾಗ ಒಂದು ಮಾಡಲ್ಲ ಗುರು ಒಂದು ಸಿನಿಮಾ ಅಂತ. ಯಾಕೆ ನನಗೆ ಗೊತ್ತಿತ್ತು, ನಾನೊಂದು ಟೈಮ್ ಟೇಬಲ್ ಹಾಕೊಂಡಿದ್ದೆ, ಈ ಟೈಮಲ್ಲಿ ಮಾಡ್ತೀನಿ ನಾನು ಕರೆಕ್ಟಾಗಿ. ಸೊ ಆ ಟೈಮ್ ಬಂತು ಕರೆಕ್ಟಾಗಿ. ಆಫ್ಟರ್ ಕೋವಿಡ್ ಎಲ್ಲ ಕೂಡ ಬಂತು ಅನ್ನಂಗೆ ಇವರೆಲ್ಲ ಏನು ಸಿನಿಮಾ ಮಾಡೋರೆ, ನಾನು ಮಾಡಿದ್ರೆ ಏನು ಮಾಡ್ಬೋದು, ನಾನು ಡೈರೆಕ್ಟ್ ಆಗ್ತೀವಿ ಅಂತ ಇಲ್ಲ ಸರ್ ತಲೆಯಲ್ಲಿ. ನಾವು ಬರೋವಾಗ ಆಗ್ತೀವೋ ಏನೋ ಗೊತ್ತಿಲ್ಲ, ಬಟ್ ಸಿನಿಮಾಗಳು ನೋಡಿದಾಗ ನಾನು ಮಾಡಿದ್ರೆ ಇದಕ್ಕಿಂತ ಏನೋ ಮಾಡ್ತೀನಿ ಗುರು. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಅಮ್ಮನ ಜಾಗದಲ್ಲಿ ಇವತ್ತು ನನ್ನ ವೈಫ್ ಇದ್ದಾರೆ. ನನ್ನ ವೈಫ್ ಫಸ್ಟ್ ಆಡಿಯನ್ಸ್, ಅವಳ ಕತೆ ಹೇಳ್ತೀನಿ. ಅವ್ಳು ತುಂಬ ಅನಲೈಸ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಸರ್ ನಾನು ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಒಂದು ಇಲ್ಲಿವರೆಗೂ ಏನು ಸಿನಿಮಾ ನೋಡಿದ್ದೀರಾ ಅದು ಬಿಟ್ಟು ಇನ್ನೊಂದು ಬೇರೆ ಥರದ ಒಂದು ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಅಂದರೆ ಸಿನಿಮಾ ತುಂಬ ಸ್ಪೀಡ್ ಇದೆ. ಅಂದರೆ ನಾನು ಹೇಳ್ತಿರೋದಲ್ಲ, ನನಗೆ ಇಲ್ಲಿವರೆಗೂ ಯಾರು ನೋಡಿದ್ದಾರೆ ಟೆಕ್ನಿಷಿಯನ್ ನಮ್ಮ ಒಂದಷ್ಟು ವರ್ಕ್ ಮಾಡ್ತಾ ಇರುವಾಗ ಪ್ರತಿಯೊಬ್ಬರು ಹೇಳಿದ್ದು ತುಂಬ ಸ್ಪೀಡಾಗಿ. ನನ್ನ ವೈಫ್ ಫಸ್ಟ್ ಟೈಮ್ ಒಂದ್ಸಲ ಸುಮ್ಮನೆ ತೋರಿಸ್ದೆ, ಒಂದು ಫಸ್ಟ್ ರೀಲ್ ಅಂದ್ಬಿಟ್ಟು ಹಿಂಗೆ ತೋರಿಸ್ದೆ, ಏನು ಅರ್ಥ ಆಗ್ತಿಲ್ಲ, ಫಾಸ್ಟಾಗಿ ಹೋಗ್ತಿದೆ ಏನೋ ಹೋಗ್ತಿದೆ ಅಂತ. ಲೈಕ್ ಕ್ಲೈಮ್ಯಾಕ್ಸ್ ನೋಡೋವಾಗ ಅದೇ ಜನ ಹೇಳಿದ್ದು. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ರವಿ ಸಾಸ್ನೂರ್. ಫೆಬ್ರವರಿ 13ಕ್ಕೆ ಒಂದು ಸಿನಿಮಾ ತನ್ನ ಟೈಟಲ್ ಡಿಸೈನಿಂಗಿಂದ ಸುದ್ದಿ ಮಾಡ್ತಾ ಇದೆ. ಸಿನಿಮಾನ ನಾವು ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ಟೈಟ್ಲ್ ಏನು ಅಂತ ಹೊರಟಾಗ ಅದು ನನ್ನ ಪರ್ಸ್ಪೆಕ್ಟಿವ್ ಅದು ಸ್ಟಾರ್ ಅಂತ ಅನ್ನಿಸ್ತು. ನಿರ್ದೇಶಕರು ವಿಜಯ್ ಸೂರ್ಯ ಇದ್ದಾರೆ. ಅಂದರೆ ಯೂಶಲಿ ಟೈಟ್ಲ್ ಹೇಳ್ಬಿಡ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಮುತ್ತಿನ ಹಾರ, ಹೌದು, ಮುಂಗಾರು ಮಳೆ, ದುನಿಯಾ ಅಂತ. ಬಟ್ ನಿಮ್ಮ ಸಿನಿಮಾದ ಟೈಟ್ಲ್ ಏನು ಹೇಳಿಲ್ಲ, ಬಟ್ ಏನೋ ಒಂದು ಸಿಂಬಲ್ ಕೊಟ್ಟಿದ್ದೀರಿ. ಅದನ್ನ ಸ್ಟಾರ್ ಅನ್ಕೋಬೇಕಂತ ಅಲ್ಲ, ನನಗೆ ಪ್ರತಿಯೊಂದು ಇದರಲ್ಲೂ ವಿಭಿನ್ನವಾಗಿ ಏನಾದ್ರು ಪ್ರಯತ್ನ ಪಡೋಣ ಅಂತ, ಟೈಟ್ಲಿಂದನೂ ಶುರು ಮಾಡೋಣ ಅದನ್ನ ಅಂತ. ಮತ್ತು ಈ ಥರ ಟೈಟ್ಲು ಮಾಡೋದಕ್ಕೂ ಒಂದು ನಿರ್ಮಾಪಕರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಸುಮ್ಮನೆ ನಾನು ಅಂದರೆ ಸಿನಿಮಾ ಟೈಟ್ಲ್ ಹಿಡಿದಿರೋ ಸಿನಿಮಾ ಮಾಡ್ಬಿಡ್ಬೋದು, ಏನು ಅಂತ ಬೇಕಾಗುತ್ತೆ. ಹೌದೌದು, ಹಲ್ಚಲ್ ಕ್ರಿಯೇಟ್ ಮಾಡಿದಂಥವ್ರು ಸ್ಟಾರ್ ಉಪೇಂದ್ರ ಅವರು. ಆ ಉಚಿತನಗಳನ್ನ ನಾವು ಒಪ್ಕೊಳ್ಳೋರು ಬೇಕಾಗುತ್ತೆ. ಸೊ ಉಪ್ಪಿ ಸರ್ ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ ಅಲ್ವಾ, ಚೈಲ್ಡ್ಹುಡ್ ಇಂದ ಸ್ಕೂಲ್ ಟೈಮ್ ಇಂದನೂ ಸಿನಿಮಾಗಳು ನೋಡಿದ್ವಿ. ಬಟ್ ಆ ಇದ್ರಲ್ಲಿ ನೋಡಿದಾಗ ನನಗೆ ಈ ಸಿನಿಮಾನ ಬೇರೆ ಥರದಲ್ಲಿ ಟೈಟ್ಲ್, ಈಗ ನಾರ್ಮಲಿ ರಾಮಕೃಷ್ಣ ಏನು ಬೇಕಾದ್ರೆ ಇಡ್ಬೋದು, ಬಟ್ ಟೈಟ್ಲನ್ನು ಕೂಡ ಯಾಕಂದರೆ ನಾವು ನೋಡಿ ಟೈಟ್ಲಲ್ಲಿ ಹೇಳ್ಬೇಕಾದ್ರೆ ಸುಮ್ಮನೆ ಸಿಂಪಲಾಗಿ ಸ್ಟಾರ್ ಅಂದ್ಬಿಡ್ತಾರೆ, ಅದನ್ನ ಮಚ್ಚಲ್ಲಿ ಹಾಕಿದ್ವಿ. ಸೊ ಇದು ಯಾವ ಇದ್ರ ಕತೆ ಅಂತ ಲೈಕ್ ಮಚ್ಚ ಹಾಕಿದಾಗಲೇ ನಾರ್ಮಲಿ ಎಲ್ರಿಗೂ ಗೊತ್ತಾಗೋದು ಇದೊಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಂತ. ಅಂಡರ್ವರ್ಲ್ಡ್ ದಾಟಿ ಇನ್ನೇನಿರುತ್ತೆ ಅನ್ನೋದು ಸಿನಿಮಾ 13ಕ್ಕೆ ತೆರೆ ಕಂಡಾಗ ಜನಕ್ಕೆ ಗೊತ್ತಾಗುತ್ತೆ. ಮತ್ತು ಸ್ಟಾರ್ ಅಂತ ಏನು ಹೇಳ್ತಿದ್ದಾರೆ ಅವ್ರು ಥಿಯೇಟ್ರಿಂದ ಈಚೆ ಬಂದಾಗ ಬೇರೆನೇ ಕರೀತಾರೆ ಅದನ್ನ. ಮೇಲಾಗಿ ನೀವು ಬಂದಂತ ಗರಡಿ ತುಂಬಾ ಗಟ್ಟಿಯಾದಂತ ಗರಡಿ, ಜೋಗಿ ಪ್ರೇಮ್ ಅವರ ಗರಡಿ. ಕೆಲಸ ನನಗೆ ಖುಷಿ ಆಗೋದು, ಬಹಳಷ್ಟು ವರ್ಷಗಳಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಕಲಿಕೆ ಹೇಗಿತ್ತು, ಮತ್ತೆ ಆ ಒಂದು ಜರ್ನಿ ಹೇಗಿತ್ತು ಪ್ರೇಮ್ ಸರ್ ಜೊತೆ? ಸಣ್ಣ ಪುಟ್ಟ ಕೆಲಸಗಳಿಂದ ಶುರು ಮಾಡಿದ್ದು ಒಂದೊಂದನ್ನು ಎಂಜಾಯ್ ಮಾಡಿದೀವಿ. ಸೂಪರ್, ಲೈಫಲ್ಲಿ ಎಂಜಾಯ್ ಮಾಡಿದೀವಿ. ಏನ್ ಕೆಲಸ, ನನಗೆ ಫಸ್ಟ್ ಇಂಡಸ್ಟ್ರಿಯಲ್ಲಿ ಕಸ ಗುಡ್ಸೋ ಕೆಲಸ ಕೊಟ್ಬಿಟ್ರೆ ಸಾಕು ಗುರು. ಕಸ ಗುಡ್ಸೋದು ಅಂತ ಯಾವ ಕೆಲಸ ಸಿಕ್ಕರು ಎಂಜಾಯ್ ಮಾಡ್ಬೇಕಲ್ಲ. ಸೂಪರ್. ಸೊ ನಮ್ಗೆ ಅಲ್ಲಿಂದ ಶುರು ಆಗಿದ್ದು ಹಂತವಾಗಿ ಬೆಳ್ಕೊಂಡು ಯಾಕೆ ಇಷ್ಟಲೇ ತುಂಬಾ ಜನ ನನ್ನ ಜೊತೆಲಿದ್ದವರು ಬಿಟ್ಟು ಹೊರಟಾಗ ಒಂದು ಮಾಡಲ್ಲ ಗುರು ಒಂದು ಸಿನಿಮಾ ಅಂತ. ಯಾಕೆ ನನಗೆ ಗೊತ್ತಿತ್ತು, ನಾನೊಂದು ಟೈಮ್ ಟೇಬಲ್ ಹಾಕೊಂಡಿದ್ದೆ, ಈ ಟೈಮಲ್ಲಿ ಮಾಡ್ತೀನಿ ನಾನು ಕರೆಕ್ಟಾಗಿ. ಸೊ ಆ ಟೈಮ್ ಬಂತು ಕರೆಕ್ಟಾಗಿ. ಆಫ್ಟರ್ ಕೋವಿಡ್ ಎಲ್ಲ ಕೂಡ ಬಂತು ಅನ್ನಂಗೆ ಒಂದು ಕತೆ ಮಾಡ್ಕೊಂಡು ಹೊರಟಾಗ ಈ ನಿರ್ಮಾಪಕರು ಸಿಕ್ಕಿಲ್ಲ, ಮಾಡೋಣ ಚೆನ್ನಾಗಾಗುತ್ತೆ ಅಂತ ಕತೆ. ಫಸ್ಟು ನಮ್ಮ ಕತೆ ಶುರು ಆಗೋದೆ ಸರ್, ಒಂದು ನಮಗೆ ಖುಷಿ ಆಗಬೇಕು, ನಮ್ಮ ಖುಷಿಗೆ ಒಂದು ಕತೆ ಮಾಡ್ಕೊಂಡಿರ್ತೀವಿ. ಸಿನಿಮಾ ಮುಗಿದಾಗ ನಿರ್ಮಾಪಕರು ಖುಷಿ ಆಗುತ್ತೆ. ವೆನ್ ಯು ಆರ್ ರೈಟಿಂಗ್ ಸಮಥಿಂಗ್ ಯು ಹ್ಯಾವ್ ಟು ಸೆಲೆಬ್ರೇಟ್ 100%. ಸೊ ಪ್ರೊಡ್ಯೂಸರ್ ಖುಷಿ ಆಗಬೇಕು, ಸೆಕೆಂಡ್ ಸ್ಟೆಪ್ ನನಗೆ. ಫೈನಲಿ ಥರ್ಡ್ ಸ್ಟೆಪ್ ಫೆಬ್ರವರಿ 13th ಆಡಿಯನ್ಸ್ ಖುಷಿ ಆಗಬೇಕು. ಈ 3 ಹಂತದಲ್ಲಿ ಗೆದ್ರೆ ನಿರ್ಮಾಪಕ ನಾವು ಸಿನಿಮಾ ಮಾಡಿದ್ಕೊಂಡು ಸಾರ್ಥಕತೆ. ಮೇಲಾಗಿ ಈಗ ಒಂದಷ್ಟು ಜನ ಹೆಂಗಂದ್ರೆ ಸಡನ್ ಆಗಿ ಸಿನಿಮಾ ಮಾಡ್ತೇನೆ ಗುರು, ಸಡನ್ ಆಗಿ ಡೈರೆಕ್ಟರ್ ಆದ ಗುರು ಅನ್ನುವಂತಹ ಒಂದಷ್ಟು ಕೆಟಗರಿ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಜರ್ನಿ ಕೂಡ ಮ್ಯಾಟರ್ ಆಗುತ್ತೆ, ಹೋಮ್ ವರ್ಕ್ ಅಲ್ವಾ? ವೆರಿ ತುಂಬಾ ಸಿಂಪ್ಲಿಫೈ ಆಗಿ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ, ಸೊ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ಲಿಲ್ಲ, ಕೆಲವು ಸಿನಿಮಾಗಳು ಮಾಡ್ಕೊಂಡ್ ಬಂದ್ವಿ. ಪ್ರೇಮ್ ಸರ್ ಹತ್ರ ಎಲ್ಲ ಕೆಲಸ ಕೇಳ್ಕೊಂಡು ಹೋಗಿದ್ವಿ. ನಮ್ಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಅನ್ನೋ ವ್ಯತ್ಯಾಸನೇ ಗೊತ್ತಿರಲಿಲ್ಲ ಅವಾಗೆಲ್ಲ. ಜೋಗಿ ಪ್ರೇಮ್ ಸರ್ ಇದನ್ನ ನೋಡಿದ್ಮೇಲೆ ನಿಮ್ ಬಗ್ಗೆ ಖುಷಿ ಪಡ್ತಾರೆ. ಪ್ರೇಮ್ ಸರ್ ಹತ್ರ ಅವಾಗ ಜೋಗಿ ಮುಗಿಸಿದ್ರು, ಪ್ರೀತಿಕ ಭೂಮಿ ಇಲ್ದೆ ಮಾಡುವಾಗ ಆ ಮುಹೂರ್ತ ನಮ್ಮ ಶೂನ್ಯ ರಾಮಪ್ರಸಾದ್ ಅವ್ರದ್ದು ಆಫೀಸ್ ಇತ್ತು, ಅದು ಆಪೋಸಿಟ್ ಒಂದು ಗ್ರೌಂಡ್ ಅಲ್ಲೇ ಮುಹೂರ್ತ ಮಾಡಿದ್ದು. ಸ್ಟೇಜ್ ಇಂದ ಗ್ಲೋಬ್ ಬರೋದು, ಸರ್ ಎಲ್ಲ ಮೇಲ್ ಬರೋದು, ಆ ಕಡೆಯಿಂದ 2 ಡ್ಯಾನ್ಸರ್ಗಳು, ಆಮೇಲೆಲ್ಲ ಹುಡುಗರು ಬಂದು ನಿಂತ್ಕೊಳ್ಳೋ, ಅವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಸರ್ಗೆ ಇವತ್ತು ನೆನಪಿದೆ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ಮಾಡ್ತಾ ಸರ್ದು ಸ್ಟೈಲ್, ಮೇಕಿಂಗ್ ಸ್ಟೈಲ್, ಉಪ್ಪಿ ಸರ್ ಸಿನಿಮಾಗಳು ನೋಡ್ತಾ ಆಮೇಲೆ ನಾವು ಡೈರೆಕ್ಟರ್ ಅನ್ನೋಕ್ಕಿಂತ ಫಸ್ಟ್ ಆಡಿಯನ್ಸ್ ಸರ್. ಊರಿಂದ ಎಲ್ಲ ಬರೋವಾಗ
ಅಲ್ಲಿಂದ ಡೈರೆಕ್ಟ್ ಆಗ್ಬೇಕಂತ ಬರುವಾಗ ನಮಗೆ ಫಸ್ಟ್ ಕಾಣಿಸ್ತಾ ಇದ್ದು ಇವರೆಲ್ಲ ಏನು ಸಿನಿಮಾ ಮಾಡೋರೆ, ನಾನು ಮಾಡಿದ್ರೆ ಏನು ಮಾಡ್ಬೋದು, ನಾನು ಡೈರೆಕ್ಟ್ ಆಗ್ತೀವಿ ಅಂತ ಇಲ್ಲ ಸರ್ ತಲೆಯಲ್ಲಿ. ನಾವು ಬರೋವಾಗ ಆಗ್ತೀವೋ ಏನೋ ಗೊತ್ತಿಲ್ಲ, ಬಟ್ ಸಿನಿಮಾಗಳು ನೋಡಿದಾಗ ನಾನು ಮಾಡಿದ್ರೆ ಇದಕ್ಕಿಂತ ಏನೋ ಮಾಡ್ತೀನಿ ಗುರು, ವಿಭಿನ್ನವಾಗಿ ಏನೋ ಮಾಡ್ತೀನಿ. ಹೌದೌದು. ನಮ್ಗೆ ಇವಾಗ ನಮ್ಮ ನಿರ್ಮಾಪಕರು ಸಿಕ್ಕಿದಾಗ ಸೂರಿ ಸರ್ ತರ ಮಾಡ್ತೀಯ ನೀನ್ ಸಿನಿಮಾ ಅಂದ್ಬಿಡ್ತಾರೆ ಒಂದೇ ಸಲ. ನಮ್ಮ ಕ್ಯಾಮ್ರಾಮನ್ ಹೇಳಿದ್ದಾರೆ, ನಮ್ಮ ಟೆಕ್ನಿಷಿಯನ್ ಸೂರಿ ಹತ್ರ ಇದ್ರ ನೀವು ಅಂತ. ಸೂರಿ ಸರ್ ಸಿನಿಮಾ ನೋಡಿದೀವಿ, ನಾವು ಕೆಲಸ ಮಾಡಿಲ್ಲ, ಮೇಕಿಂಗ್ ಸ್ಟೈಲ್ ಹಂಗ ಅನ್ಸುತ್ತೆ ಅಂತ. ಸೊ ಇನ್ನು ಕೆಲವರು ಅದನ್ನು ದಾಟಿ ನಮ್ಮ ರಾಜ್ಯನ ದಾಟಿ ವೆಟ್ರಿಮಾರನ್ ಸಿನಿಮಾಗೆ ಹೋಲಿಸ್ಬಿಡ್ತಾರೆ ಕೆಲವು ಸಹ. ಗೊತ್ತಿಲ್ಲ ನಮ್ಗೆ ಅವಾಗಿಂದ ಬಂದ ಮಾಸ್, ಆ ಮಾಸ್ ಮೇಲೆ ವರ್ಕ್ ಮಾಡಿದ್ವಿ. ಫ್ಲೇವರ್ ನಾವೆಲ್ಲ ಓಂ ಸಿನಿಮಾ ನೋಡಿದ್ದು, ಕಡಿಪುಡಿ ನೋಡಿದ್ದು, ಜೋಗಿ ನೋಡಿದ್ದು, ಕರಿಯಾ ಸಿನಿಮಾ ನೋಡಿದ್ದು ಅಲ್ವಾ, ಅದೆಲ್ಲ ಇನ್ಸ್ಪಿರೇಷನ್. ಕನ್ನಡದ ಸಾರ್ವಕಾಲಿಕ ದಿ ಬೆಸ್ಟ್ ಸಿನಿಮಾಗಳ ಒಂದು ಕ್ಯಾಟಗರಿಯಲ್ಲಿ ಬಂಗಾರದ ಮನುಷ್ಯ, ಭೂತೇನ ಮಗ ಇವು ನಿಂತ್ಕೊಂಡ್ರೆ, ಮತ್ತೊಂದು ಕ್ಯಾಟಗರಿಯಲ್ಲಿ AK-47 ನಿಂತ್ಕೊಳ್ಳುತ್ತೆ, ಲಾಕಪ್ ಡೆತ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾನು ಡಿವೈಡ್ ಮಾಡಕ್ ಹೊರಟಾಗ ಅಲ್ವಾ, ಇದು ಏನ್ ಹೇಳುತ್ತೆ ನಿಮ್ ಸಿನಿಮಾ ಕತೆ? ಸರ್ ಇಲ್ಲಿ ಒಂದು ಎಳೆ ಇಟ್ಕೊಂಡು ನಾವು ಮಾಡ್ಲೇ ಇಲ್ಲ ಸರ್. ಅಂದ್ರೆ ಇಲ್ಲಿ ತುಂಬಾ ಕ್ಯಾರೆಕ್ಟರ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಾಯಕನ ಅಂದ್ರೆ ನಾರ್ಮಲಿ ಸಿನಿಮಾ ಮಾಡ್ಬೇಕಾದ್ರೆ ಬರೀ ಒಂದು ನಾಯಕನ ಮೇಲೆ ಕತೆ ಹೋಗುತ್ತೆ. ನಮ್ಮ ಪ್ರೊಡ್ಯೂಸರ್ಗೆ ಇಷ್ಟ ಆಗಿದೆ ಆ ವಿಷಯ. ಎಲ್ಲರೂ ನನ್ನನ್ನು ಹೈಲೈಟ್ ಆಗ್ಬೇಕು ಅಂತ ಕೇಳ್ತಾರೆ, ಪಾಪ ಅವರು ಎಲ್ಲಾ ಕ್ಯಾರೆಕ್ಟರ್ ಹೈಲೈಟ್ ಆಗ್ಬೇಕು ಅಂತ. ಆಮೇಲೆ ನನ್ನ ಕತೆ ಕೂಡ ಹಂಗೆ ಇತ್ತು. ಒಂದ್ ಸಣ್ಣ ಪಾತ್ರ ವೆರಿ ಇಂಪಾರ್ಟೆಂಟ್ ಇದಾಗುತ್ತೆ. ನನ್ನ ಸ್ನೇಹಿತರು ಯಾರು ತುಂಬಾ ತಮಾಷೆಗೆ ಹೇಳಿದ್ರು, ಅದು ಹೇಳ್ಬಿಡ್ತೀನಿ ಗುರು, ಈ ಸಿನಿಮಾ ಅವ್ನಿಗೆ ಸುಮ್ಮನೆ ತೋರಿಸ್ತೆ ಏನ್ ಅನ್ಸುತ್ತೋ ಸಿನಿಮಾ ಅಂತ ಅಂದೆ. ಗುರು, ಎಣ್ಣೆ ಹೊಡ್ಕೊಂಡು ಕೆಲವು ಸಿನಿಮಾ ನೋಡ್ಬೇಕಾಗುತ್ತೆ, ಇದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡೋ ಸಿನಿಮಾ. ಅಂದ್ರೆ ಒಂದ್ ಸೀನ್ ಮಿಸ್ ಆಗ್ಬಿಟ್ರೆ ಅರ್ಥನೇ ಆಗಲ್ಲ ಗುರು ಸಿನಿಮಾ. ಓದು ಅನ್ನೋ ತರ ಎಣ್ಣೆ ಬಿಟ್ಕೊಂಡು ಸಿನಿಮಾ ನೋಡು ಅಂತ ಹೇಳಿದ್ರು. ಬಾರಿ ಖುಷಿ ಆಯ್ತು. ಅದೇ ಕೆಲವರೆಲ್ಲ ನಮ್ಮ ಹುಡುಗ ಸತೀಶ್ ಅಂತ, ಅವ್ನು ನೋಡಿದಾಗೆಲ್ಲ ಸರ್ ವೆಟ್ರಿಮಾರನ್ ತರ ಮಾಡ್ತೀರಾ ಸರ್, ಹೋಲಿಕೆಗಳು ತುಂಬಾ ಬರ್ತಾ ಇರುತ್ತೆ. ಬಟ್ ನಾವಾಗಿ ಸಿನಿಮಾ ಮಾಡಕ್ ಹೊರಟಿದೀವಿ. ಒಂದಷ್ಟು ವಿಚಾರಗಳಿದೆ ಇದ್ರಲ್ಲಿ, ಒಂದು ಗಟ್ಟಿ ಕಥೆ ಇದೆ ಅನ್ನೋ ಒಂದು ನಂಬಿಕೆ ಮೇಲೆ ಈಗ ಎಲ್ಲಾ ಸಿನಿಮಾಗಳ ಕಾಂಪಿಟೇಷನ್. ಸೊ ಆ ಕಾಂಪಿಟೇಷನ್ ಅಲ್ಲಿ ನಾವ್ ಏನ್ ಧೈರ್ಯದಲ್ಲಿ ಇಳಿದಿದೀವಿ ಅಂದ್ರೆ ಒಂದ್ ಗಟ್ಟಿ ಕತೆ ಕಟ್ಟಿದೀವಿ ಗುರು. ಹೊಸಬ್ರೆ ಆದ್ರೂ ಒಂದ್ ಗಟ್ಟಿ ಕತೆ ನಂಬ್ಕೊಂಡು ಬರ್ತಾ ಇದೀವಿ. ಸರ್ ಓವರ್ ಆಲ್ ಎಷ್ಟು ದಿನ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಲೊಕೇಶನ್? ಸರ್ ಕತೆ ಡಿಮ್ಯಾಂಡ್ ಮಾಡ್ದಂಗೆ ನಾವು ಲೋಕಲ್ ಬೆಂಗಳೂರಲ್ಲೇ ಶೂಟ್ ಮಾಡಿರೋದು. ನಮ್ಗೆ ಏನಂದ್ರೆ ಈಗ ನಾವು ನಾರ್ಮಲಿ ಗಾಡಿ ಎತ್ಕೊಂಡು ಒಂದು ಮೈನ್ ರೋಡಲ್ಲಿ ಹೊರಟೋಗ್ತೀವಿ, ಬಟ್ ಕತೆ ಇದು ನಮ್ ಗಲ್ಲಿ ಒಳಗಡೆ ಕರ್ಕೊಂಡೋಯ್ತು. ಯಾಕಂದ್ರೆ ಅಲ್ಲಿ ಬೇಕಾಗಿತ್ತು ನಮ್ಗೆ, ಆ ಕತೆಗೆ ಆ ಥರ ಬೇಕಾಗಿತ್ತು. ಅಂದ್ರೆ ಒಂದು 45 days ಶೂಟ್ ಮಾಡಿದ್ವಿ. 45 days ಶೂಟ್ ಮಾಡಿದ್ವಿ. ನಮ್ಮ ಪ್ರೊಡಕ್ಷನ್ ತುಂಬಾ ಸಪೋರ್ಟ್. 45 days ಅಂದ್ರೆ ಇಟ್ಸ್ ಅ ಬಿಗ್ ಮ್ಯಾಟರ್ ಅಲ್ವಾ? ಪ್ರೊಡಕ್ಷನ್ ಕೂಡ ಆಗಿರುತ್ತೆ. ಅಲ್ಲ, ಇಲ್ಲಿ ನೆನಪಾಗಿದ್ದು ನನಗೆ ಭೀಮಾ ಸಿನಿಮಾ ರಿಲೀಸ್ ಆದ ನಂತರ ವಿಜಯ್ ಸರ್ನ ಮಾತಾಡ್ಸುವಾಗ, ಸರ್ ಈ ತರದ ರಾ ಲೊಕೇಶನ್ ಹೆಂಗ್ ಸರ್ ಹುಡುಕ್ದ್ರಿ ಅಂತಂದಾಗ, ಹಂಗಿರಲ್ಲ, ಅದು ಕತೆ ಕೇಳಿದಾಗ ನೇಚರ್ ಸಪೋರ್ಟ್ ಮಾಡುತ್ತೆ, ಲೊಕೇಶನ್ ಕಣ್ಣಿಗೆ ಕಾಣುತ್ತೆ, ಶೂಟ್ ಮಾಡ್ಬಿಡ್ತೀವಿ. ಇದು ನಿಜಾನ ಅಂತ? 100%. ಸರ್ ಲೊಕೇಶನ್ಗಳು ಅದೇ ಒಂದು ಕತೆ ಹೇಳುತ್ತೆ ಸರ್, ಅದೇ ಒಂದು ಕತೆ ಹೇಳ್ತೇವೆ. ನನ್ನ ಗಲ್ಲಿಗಳು ಅದೇ ಒಂದು ಕತೆ ಹೇಳುತ್ತೆ. ನಮ್ಗೆ ಗೊತ್ತಿಲ್ಲ ಸರ್, ಒಂದು ಶೂಟ್ ಮಾಡ್ಬಿಟ್ಟಿರ್ತೀವಿ, ಶೂಟ್ ಎಲ್ಲ ಮುಗಿದು ಪ್ಯಾಕಪ್ ಹೇಳಿ ಹೋಗುವಾಗ ಅಲ್ಲಿ ಯಾರೋ ಒಬ್ಬ ಬರ್ತಾನೆ, ಅಣ್ಣ ಇಲ್ಲಿ ಮರ್ಡರ್ ಆಗ್ಬಿಟ್ಟಿತ್ತು ರಿಯಲ್ ಆಗಿ. ನಾವು ಸತ್ಯವಾಗ್ಲೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿರಲ್ಲ, ಅಲ್ಲಿ ಮಾಡ್ಬಿಟ್ಟಿರ್ತೀವಿ, ಅಲ್ಲೊಂದು ಮರ್ಡರ್ ಮಾಡೋ ಸೀನೆ ಮಾಡಿರ್ತೀವಿ, ಅಣ್ಣ ಇಲ್ಲಿ ರಿಯಲ್ ಆಗಿ ಆಗಿತ್ತಣ್ಣ, ಅವ್ರದ ಕತೆ ಅಂತಾರೆ. ನಾವು ಒಂದು ಸಿನಿಮಾ ನೋಡಪ್ಪ, ನಿಜ ಕತೆ ಕರ್ಕೊಂಡು ಹೋಗ್ಬೇಕು ಸರ್. ನಮ್ಮ ಕತೆ ಜೊತೆ ಜರ್ನಿ ಮಾಡಿದ್ರೆ ಅದೊಂದು ಮಜಾನೇ ಬೇರೆ. ಓಕೆ, ಮೇಲಾಗಿ ಹೀರೋ ಆಗಿ ಮಾಡ್ತಿರೋಂಥವ್ರದ್ದು ಫಸ್ಟ್ ಸಿನಿಮಾ. ಮೇಲಾಗಿ ಅವರ ತಂದೆ ಇಂಡಸ್ಟ್ರಿ ಇದ್ದವರು, ಸ್ಟಂಟ್ಗೆ ದೊಡ್ಡ ಹೆಸರು ಮಾಡಿದಂತ ಆ ಲಿಸ್ಟ್ ಅಲ್ಲಿ ಇದ್ದಂಥವ್ರು ಅಲ್ಲ. ಆ ಒಂದು ಕಾಂಬೋ ಬಗ್ಗೆ ಹೇಳಿ ನಿಮ್ದು ಅವ್ರದ್ದು. ಸರ್ ನಮ್ಮ ಹೀರೋ ಬಂದ್ಬಿಟ್ಟು ಹೊಸಬ್ರಲ್ಲ, ನಾನಾಗ್ಲಿ ಅವ್ರಾಗ್ಲಿ ಒಂದು 15-20 ವರ್ಷದ ಹೊಸಬ್ರು, ನಾವು ಹಳುಬ್ರಲ್ಲ. ಇದು ತುಂಬಾ ಕಡೆ ಹೇಳ್ತಾ ಇದೆ, 20 ವರ್ಷದ ಹೊಸಬ್ರು ಸರ್. ನಾವು ಕೆಲ್ಸಗಳು ಮಾಡ್ಕೊತಾ ಸಣ್ಣ ಪುಟ್ಟ ಮಾಡ್ಕೊತಾ. ಚೆನ್ನಾಗಿದೆ. ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಅಪ್ಪು ಸರ್ ಸಿನಿಮಾಲ್ ಮಾಡಿದ್ದಾರೆ, ದರ್ಶನ್ ಸರ್ ಸಿನಿಮಾಲ್ ಮಾಡಿದ್ದಾರೆ, ಸುದೀಪಣ್ಣ ಜೊತೆ ಮಾಡಿದ್ದಾರೆ, ಶಿವಣ್ಣ ಸಿನಿಮಾಲ್ ಮಾಡಿದ್ದಾರೆ, ಉಪ್ಪಿ ಸರ್ ಜೊತೆ ಮಾಡಿದ್ದಾರೆ. ಯಾವ ಸ್ಟಾರ್ ಇದ್ದಾರೆ ಈ ಪ್ರೆಸೆಂಟ್ಲಿ ಅವರೆಲ್ಲರ ಜೊತೆ ಮಾಡಿದ್ದಾರೆ. ತುಂಬಾ ಸಿನಿಮಾಗಳು ಮಾಡಿದ್ರೆ ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದಂತ ಒಬ್ಬ ಹುಡುಗ ಸ್ಟಾರ್ ಹೊರಟಿದ್ದಾನೆ. ಮತ್ತೆ ಅವ್ರ ಡ್ಯಾಡಿ ಬಗ್ಗೆ ಹೇಳಿದ್ರೆ ಅಣ್ಣೂರ್ ಜೊತೆ ಮಾಡಿದ್ದಾರೆ, ಶಂಕರಣ್ಣನ ಜೊತೆ ಮಾಡಿದ್ದಾರೆ, ವಿಷ್ಣುಪ್ಪಾಜಿ ಜೊತೆ ಮಾಡಿದ್ದಾರೆ, ಅಂಬರೀಷ್ ಅಣ್ಣ, ಅವರು ಎಲ್ಲ ಪ್ರಭಾಕರ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಡಿ. ನಾನು ಹೇಳೋದು ಸರ್, ನನ್ಗೊಂದು ಅವ್ರಿಗೆ ಸಿಕ್ಕಿದಾಗ ಅದೇ ಹೇಳಿದೆ, ನಮ್ಮ ಜನ ಯಾವತ್ತೂ ಹೀರೋ ಮಕ್ಕಳು ಕೈ ಬಿಟ್ಟಿಲ್ಲ, ವಿಲನ್ ಮಕ್ಕಳು ಕೈ ಬಿಟ್ಟಿಲ್ಲ, ಟೆಕ್ನಿಷಿಯನ್ ಮಕ್ಕಳು, ಡೈರೆಕ್ಟರ್ ಎಲ್ಲಾರನ್ನೂ ಬಿಟ್ಟಿಲ್ಲ. ಇಲ್ಲಿ ಫೈಟರ್ ಅಲ್ಲ ಸರ್, ಫೈಟ್ ಮಾಸ್ಟರ್ ಅಲ್ಲ, ಬರೀ ಒಂದು ಸ್ಟೆಂಟ್ ಆರ್ಟಿಸ್ಟ್. ಎಷ್ಟು ಮೂಳೆ ಮುರ್ಕೊಂಡ್ರೆ ಗೊತ್ತಿಲ್ಲ. ನಮ್ಮ ಹೀರೋ ಅವ್ರ ಫಾದರ್ ಪ್ರಕಾಶ್ ಅಣ್ಣ ಅಂದ್ಬಿಟ್ಟು, ಫೈಟರ್ ಪ್ರಕಾಶ್ ಅಂತ ಇಂಡಸ್ಟ್ರಿಯಲ್ಲಿ ಕರೆಯೋದು. ಫೈಟರ್ ಪ್ರಕಾಶ್ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ ತುಂಬಾ ಜನಕ್ಕೆ. ಅವ್ರ ಮಗ ಇಲ್ಲಿ ಬರ್ತಾ ಇರೋದು. ಸೊ ಅವ್ರು ನೋಡಿದ ತಕ್ಷಣ ಒಂದು ಲೈನ್ ಬರ್ಕೊಂಡಿದ್ದೆ ನಾನು, ಬ್ಲಡ್ ಇಂದ ಫೈಟ್ರು ಅಂತ. ಒಂದು ಸಾಂಗ್ ಕೂಡ ಟ್ರೈ ಮಾಡ್ತಾ ಇದೀವಿ ಸರ್. ಅದರಲ್ಲಿ ಅದೆಲ್ಲ ಬಂದೋಗುತ್ತೆ. ಇವ್ರ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೊರತುಪಡಿಸಿ ಇವ್ರ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗ್ತಿತ್ತು.
ಅಂದ್ರೆ ನನ್ಗೊಂದು ದರ್ಶನ್ ಸರ್ ತರ ಹಂಗ್ ಕಾಣಿಸೋರು ಬೇಕಾಗಿತ್ತು. ನಮ್ ಹೀರೋ ಕೂಡ 6.2 ಇರೋದ್ರಿಂದ ನಾವು ಬರ್ಕೋತಾ ಇರ್ಬೇಕಾದ್ರೆ ಒಂದು ಸಾಂಗ್ ಸರ್, ಈಗ ನೀವು ಕೇಳ್ದಿರಾ ಹೇಳ್ತಾ ಇದೀನಿ, ಜನವರಿ 31 ಒಂದು ಸ್ಪೆಷಲ್ ಒಂದು ವ್ಯಕ್ತಿ ಆ ಸಾಂಗ್ ನ ಬಿಡುಗಡೆ ಮಾಡ್ತಾರೆ. ಆ ಸಾಂಗ್ ನ ಫಸ್ಟ್ ಲೈನ್ ಬರ್ಕೊಂಡಿದ್ದೆ 6 ಅಡಿ ಲಾಂಗು ಅಂತ. ಯಾಕಂದ್ರೆ ನಮ್ಗೆ ಇಲ್ಲಿವರೆಗೂ 6 ಅಡಿ ಕಟ್ಔಟ್ ನೋಡಿದ್ವಿ, 2 ಕಟ್ಔಟ್ ಇದೆ ನಮ್ಮ ಇಂಡಸ್ಟ್ರಿಲಿ, ಒಂದು ಸುದೀಪ್ ಅಣ್ಣ, ಒಂದು ಡಿ ಬಾಸ್ ಅವರು. ಸೊ ಇವಾಗ ನಮ್ಗೊಂದು 6 ಅಡಿ ಯಾರೋ ಒಬ್ರು ಸಿಕ್ಕಿದಾಗ ಏನೋ ಮಾಡ್ಬೇಕಲ್ಲ. ಆಮೇಲೆ ನನ್ನ ಕ್ಯಾರೆಕ್ಟರ್ನ ಈ ಸಿನಿಮಾಲಿ ಹೆಂಗೆ ನಾನು ನೋಡ್ತಾ ಇದ್ದೀನಿ, ನಾನು ಹೆಂಗ್ ನೋಡ್ತಾ ಇದ್ದೀನಿ ನನ್ನ ಕಣ್ಣಲ್ಲಿ ಅಂದ್ರೆ, ಇದೊಂದು ವೆಫನ್ ಸರ್. ಈ ವೆಫನ್ ಯಾರ್ಯಾರು ಹೆಂಗ್ ಬಳಸ್ಕೋತಾರೆ ಅವ್ರು, ಅದೇ ಕಥೆನೇ ಅದು. ಈ ವೆಫನ್ ಯಾರ್ಯಾರು ಬಳಸ್ಕೋತಾ ಇದ್ದಾರೆ, ಇದೊಂದು ವೆಫನ್ ಸರ್. ಇದು ಏನಿಲ್ಲ ಇದಕ್ಕೊಂದು ನಾನು ಹೇಳ್ಬಿಟ್ಟೆ ಸರ್ಗೆ, ನಿಮ್ಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ನಿಮ್ಗೆ ಡೈಲಾಗ್ ಹಿಂಗ್ ಹೇಳ್ಬೇಕು ಅಂತ ನಾನು ಯಾವತ್ತೂ ಇದೇ ಮಾಡಲ್ಲ. ಹೀರೋ ಬಿಲ್ಡಪ್ ಇಲ್ಲ ಸರ್ ಸಿನಿಮಾಲಿ, ನಾನು ಓಪನ್ ಆಗಿ ಹೇಳಿದ್ರೆ. ಇದೊಂದು ವೆಫನ್ ತರನೇ ಮಾತಾಡ್ಬೇಕಿದ್ದು, ಅದು ಬೀಸದ ಒಂದು ಸೌಂಡ್ ಬರುತ್ತೆ. ಅಲ್ಲ, ನೀವು ಹೀರೋ ಬಿಲ್ಡಪ್ ಅಂದಾಗ ಇತ್ತೀಚೆಗೆ ಬಿಡುಗಡೆ ಆಗಿ ದೊಡ್ಡ ಮಟ್ಟದ ಸೌಂಡ್ ಕ್ರಿಯೇಟ್ ಮಾಡಿದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದ ವಿಜಯ್ ಸರ್ದ ಇಂಟ್ರೊಡಕ್ಷನ್ ನೋಡಿದ್ರೆ ತುಂಬಾ ಸರಳವಾದಂತಹ ಶಾಟ್, ನಿಮಗೆ ವಾವ್ ವೈಭವೀಕರಿಸುವಂತದ್ದಿಲ್ಲ. ಅಂದ್ರೆ ಸಮ್ ಟೈಮ್ಸ್ ಆ ಕತೆ ಕೇಳದೇ ಇದ್ದಾಗ ನಿರ್ದೇಶಕರು ಕೂಡ ಆತರ ಮಾಡೋದಕ್ಕೆ ಹೋಗಲ್ಲ ಅಲ್ವಾ? ಹೌದು 100% ಸಿಂಪ್ಲಿಫೈ ಮಾಡ್ತಾರೆ. ಹೌದು, ಆ ತರ ಇವ್ರನ್ನ ಒಂದು ವೆಫನ್ಗೆ ಯೂಸ್ ಮಾಡಿದ್ನಲ್ಲ. ಸೊ ವೆಫನ್ ಅಂದ್ರೆ ಏನು ಅಂತ ಕೇಳಿದ್ರೆ ಯಾರೋ, ಯಾವ ವೆಫನ್, ಏನ್ ರಾಗರ, ಅದು ರೈಸರ, ಇಲ್ಲ ಏನೋ ಅಂತಾರಲ್ಲ ಈಗ. ಇಲ್ಲ ಬ್ರಿ, ಇದು ಲಾಂಗ್ ಒಂದೇ, ಲಾಂಗ್ ಆಗಿದ್ರಲ್ಲ ನಮ್ ಹೀರೋ ಅವಾಗ ಯಾವ ಲಾಂಗು ಅಂತ. ಸೊ ನಾನು ಅನ್ಕೊಂಡಿದ್ದು 6 ಅಡಿ ಲಾಂಗು, ಇದೇ ಒಂದು ಲೈನ್ ಬರೆಯೋಣ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಕಾಸ್ ವಸಿಷ್ಠ ಅಂತ. ಅವ್ರಿಗೆ ಏನೋ ಒಂದಷ್ಟು ನಮ್ಗೆ ತೋಚಿದ್ದು ಗೀಚಿದ್ದು ಒಂದಷ್ಟು ಗೀಚ್ ಕೊಟ್ಟಾಗ ಅವ್ರಿಗೆ ಅದೊಂದು ಮ್ಯೂಸಿಕ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 31ನೇ ತಾರೀಕು ಬಿಡುಗಡೆ ಆಗುತ್ತೆ ಸಾಂಗು. ಇದು 6 ಅಡಿ ಲಾಂಗ್ ಅಂತ ಶುರು ಆಗುತ್ತೆ. ಅಲ್ಲ, ತೋಚಿದ್ದನ್ನ ಗೀಚಿದ್ರೆ ಒಂದು ಒಳ್ಳೆ ಸಾಹಿತ್ಯ. ಹೌದು 100% ಸರ್. ಕತೆ ಆಗ್ಲಿ ಇನ್ನೊಂದಾಗ್ಲಿ ನಾವು ಮಾಡ್ತೀವಿ ಅಂತ ಅಲ್ಲ ಸರ್, ಅದು ಮಾಡಿಸ್ಕೋಬೇಕು. ಒಂದು ನಾಟ್ ಸಿಕ್ಬೋದು ಅಷ್ಟೇ, ಆ ನಾಟಿಂದ ನಾವು ಹೊರಟಾಗ ಅದು ಮಾಡಿಸ್ಕೋತಾ 100% ಆ ಕತೆ ಎತ್ಕೊಂಡು ಹೋಗುತ್ತೆ ಸರ್ ನಮ್ಮನ್ನ. ಇಷ್ಟು ವರ್ಷದ ಜರ್ನಿಯಲ್ಲಿ ಪರ್ಸ್ನಲಿ ನಿಮಗೆ ಕನೆಕ್ಟ್ ಆಗಿದ್ದು ಅಂದ್ರೆ ಈ ತರದ ಕತೆ ಮಾಡ್ಬೇಕನ್ನೋ ಒಂದಷ್ಟು ಇನ್ಸ್ಪಿರೇಷನ್ ಪಾಯಿಂಟ್ ಇರ್ತವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅದು ಉಪ್ಪಿ ಸರ್ ಸಿನಿಮಾಗಳಾಗಿರ್ಬೋದು, ಪ್ರೇಮ್ ಸರ್ ಸಿನಿಮಾಗಳಾಗಿರ್ಬೋದು, ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು, ಅಥವಾ ಸುದೀಪ್ ಸರ್, ಅಂದ್ರೆ ಒಂದಷ್ಟು ಸಿನಿಮಾಗಳ ಕಾಂಟೆಂಟ್, ಒಂದಷ್ಟು ಸಿನಿಮಾಗಳ ಆ ಗ್ರೌಂಡ್ ಲೆವೆಲ್ ವರ್ಕ್ ನಿಮ್ಮನ್ನು ಇನ್ಸ್ಪೈರ್ ಮಾಡಿರುತ್ತೆ. ಇದೇ ಕತೆ ಮಾಡೋದಕ್ಕೆ ಏನಾದ್ರು ಬಲವಾದ ಕಾರಣ ಇದೆಯಾ? ಅಂದ್ರೆ ನನಗೆ ಫಸ್ಟು ಕತೆ ಮಾಡ್ತೀವಿ, ಕತೆ ಮಾಡುವಾಗ ಫಸ್ಟ್ ಆಡಿಯನ್ಸ್ ಅಂತ ಒಬ್ರು ಇರ್ತಾರೆ, ಎಲ್ಲ ಡೈರೆಕ್ಟರ್ಗೂ ಇರ್ಬೋದೇನೋ, ನನಗಂತೂ ಇದ್ದಾರೆ. ನಾನು ಫಸ್ಟ್ ನನಗೆ 5 ಜನ ಇದ್ದಾರೆ ಸರ್. ನಾನು 5 ಜನಕ್ಕೆ ಸೂಪರ್ ಕತೆ ಹೇಳ್ತೀನಿ. ಅವರು ಮಗ ಸರಿ ಇಲ್ಲ ಅಂದ್ರೆ ನಾನು ಏನೋ ಬ್ರೇಕ್ ಹೋಗಲ್ಲ ಸರ್. ಅಲ್ಲ, ನನಗೆ ಫಸ್ಟ್ ಆಡಿಯನ್ಸು ನನ್ನ ಮದರ್ ಇದ್ರು. ಫಸ್ಟ್ 19 ಅವ್ರು ಎಕ್ಸ್ಪೈರ್ಡ್ ಆಗ್ಬಿಡ್ತಾರೆ. ಅಮ್ಮಂಗೆ ಹೇಳ್ತಿದ್ದೆ ಫಸ್ಟ್ ಕತೆ ತಲೆ ತಿಂತಿದೆ, ಅವ್ರಿಗೆ ಅರ್ಥ ಆಗ್ತದೆ ಯಾವಾಗ ತಲೆ ತಿನ್ಬಿಡಲೇ ಅಂತ. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಅಮ್ಮನ ಜಾಗದಲ್ಲಿ ಇವತ್ತು ನನ್ನ ವೈಫ್ ಇದ್ದಾರೆ. ನನ್ನ ವೈಫ್ ಫಸ್ಟ್ ಆಡಿಯನ್ಸ್, ಅವಳು ಕತೆ ಹೇಳ್ತೀನಿ, ಅವ್ರು ತುಂಬಾ ಅನಾಲಿಸ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನನ್ನ ಒಂದು ಚಿಕ್ಕ ಸರ್ಕಲ್ ಇದೆ ಸರ್, ಆ ಸರ್ಕಲ್ ಹೇಳ್ತೀನಿ. ನಾನು ಯಾರು ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತ ಕೇಳಲ್ಲ ಸರ್, ಅವರ ಎಕ್ಸ್ಪ್ರೆಷನ್ ನನ್ಗೆ ಅದು ಆನ್ಸರ್ ಆಗುತ್ತೆ. ಅವ್ರ ಎಕ್ಸ್ಪ್ರೆಷನ್ ನೋಡಿದಾಗ ನನ್ಗೆ ಓಕೆ ನಾನು ಚೆನ್ನಾಗಿ ಅನ್ಸುತ್ತೆ. ಅದನ್ನೆಲ್ಲ ಹಾಕೋತಾ ಒಂದು ಸಬ್ಜೆಕ್ಟ್ ಹಿಂಗ್ ಬಲ್ಕ್ ಹಿಂಗ್ ಸಿಕ್ಕಿದಾಗ ಆ ಸಬ್ಜೆಕ್ಟ್ ನ ಫೈನಲ್ ಮಾಡಕ್. ಅಲ್ಲ, ಯೂಶಲಿ ಸೈಕಾಲಜಿ ಓದಿದಂತಹ ಆ ವಿದ್ಯಾರ್ಥಿಗಳಿಗಿಂತಲೂ ಪ್ರತಿಯೊಬ್ಬ ರೈಟರ್ ಒಬ್ಬ ಸೈಕಾಟ್ರಿಸ್ಟ್ ಇರ್ತಾನಂತೆ. ಅಂದ್ರೆ ನೀವು ಕತೆ ಹೇಳ್ಬೇಕಾದ್ರೆ ನಾವು ಎದುರಿಗಿದ್ದವನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅವ್ನ ನನ್ನ ಕಣ್ಣು ನೋಡ್ತಾ ಇದೆಯಾ, ಅವ್ನ ಕಿವಿ ನನ್ನ ಹೇಳೋದನ್ನ ಕೇಳಿಸ್ಕೊತಾ ಇದ್ದಾನಂತ. ಈ ತರದ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? 100% ಆಗುತ್ತೆ. ಎಲ್ಲಾನು ದಾಟ್ ಕೆಲಸ ಮಾಡ್ಬೇಕಾಗುತ್ತೆ. ಎಲ್ಲಾನು ದಾಟ್ ಕೆಲಸ ಸರ್, ಎಲ್ಲ ಇರುತ್ತೆ ಲೈಫಲ್ಲಿ. ಬಟ್ ಏನೋ ಹುಡ್ಕೊಂಡು ಹೊರಟಾಗ ಎಲ್ಲ ಅದೇ ಸರ್, ಯಾವ್ದನ್ನು ನಾವು ಅನ್ಕೊಂಡ್ ಬಂದಿದ್ದೇ ಅಲ್ಲ ಇಲ್ಲಿ. ಎಲ್ಲ ಯಾವ್ದೋ ಒಂದು ಶಕ್ತಿ, ನಾವು ನಂಬಿರೋ ರಾಘವೇಂದ್ರ ಸ್ವಾಮಿಗಳು ನಮ್ಮ ಕೈ ಹಿಡಿದು ನಡೆಸ್ತಾ ಇದಾರೆ. ಗೊತ್ತಿಲ್ಲ, ಅದೊಂದು ಶಕ್ತಿ ನಡ್ಸ್ಕೊಂಡು ಹೋಗ್ತಾ ಇದೆ. ವೆರಿ ನೈಸ್. ಮೇಲಾಗಿ ಡೆಬ್ಯೂ ಅಂತ ಬಂದಾಗ ಅದು ಸ್ಟಾರ್ ನಟನಿಗಾಗ್ಲಿ ಅಥವಾ ಡೈರೆಕ್ಟರ್ ಆಗ್ಲಿ ತುಂಬಾ ಅಥೆಂಟಿಕ್ ಆಗಿ ಕೆಲಸ ಮಾಡುವಂತ ಕಾಲಘಟ್ಟದಲ್ಲಿ ಇದೀನೋ, ತುಂಬಾ ಕಾಂಪಿಟೇಷನ್ ಇದೆ. ಬಟ್ ಆದ್ರೂ ಏನನ್ನು ಹೇಳದೆ ಏನೋ ಹೇಳಕ್ ಹೊರಟಿದ್ರಿ. ಫೆಬ್ರವರಿ 13ಕ್ಕೆ ಹೆಂಗಿರುತ್ತೆ ಮ್ಯಾಜಿಕಲ್ ಮೂಮೆಂಟ್ ಅಂತ? ಮ್ಯಾಜಿಕಲ್ ಮೂಮೆಂಟ್ ಒಂದೇ ಜನಕ್ಕೆ ಇಷ್ಟ ಆಗೋ ಒಂದಷ್ಟು ವಿಷಯಗಳಿದೆ. ಹೊಸದಾಗಿರುತ್ತೆ. ಒಂದು ಬಿಟ್ಕೊಡ್ಬೋದೇನೋ, ನಾನು ನಿರ್ಮಾಪಕರು ಇದಿದೆ ಅಂತ ಅನ್ಕೊಂಡೆ ನಾನು ಹೇಳ್ತೀನಿ ಸರ್. ಒಂದು 5 ಕ್ಲೈಮ್ಯಾಕ್ಸ್ ಸರ್ ಸಿನಿಮಾ. ಹೌದಾ? 5 ಕ್ಲೈಮ್ಯಾಕ್ಸ್. ಅದು ಯಾಕೆ 5 ಕ್ಲೈಮ್ಯಾಕ್ಸ್ ಅಂತ ನೀವು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಇದು ಬೇಕಾಗಿತ್ತಾ ಬೇಡವಾ? ಅಂದ್ರೆ ಅದು ಲೇಯರ್ ಟು ಲೇಯರ್ ಕ್ಲೈಮ್ಯಾಕ್ಸ್ ನೀವು ಅದಕ್ಕೆ ಲಿಂಕ್ ಮಾಡ್ತಾ ಹೋಗ್ತೀರಾ ಅಥವಾ ಅದು ನೀವು ನೋಡ್ಬಿಟ್ಟು ಹೇಳ್ಬೇಕು. ಅದು ನೀವು ನೋಡಿದಾಗ ನಿಜವಾಗ್ಲೂ ಈ ಕತೆಗೆ ಇದು 100% ಸೂಕ್ತ ಅಂತ ನೀವೇ ಹೇಳ್ತೀರಾ. ಥಿಯೇಟ್ರಿಂದ ಈಚೆ ಬಂದಾಗ ಸಿಕ್ಕಿದಾಗ ನೀವೇ ಹೇಳ್ತೀರಾ
ಇಲ್ಲ ಈ ಕ್ಲೈಮ್ಯಾಕ್ಸ್ ಕರೆಕ್ಟ್ ಇದೆ ಸರ್ ನಿಮ್ಗೆ. ಬಹುಶಃ ಮೋಸ್ಟ್ಲಿ ಈ ತರದ್ದು ನಾನು ಕೇಳಿಲ್ಲ, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ಲಿ ಇದು ಹೊಸದು ಅನ್ಸುತ್ತೆ. ಇಲ್ಲ ಅದೇ ನನ್ಗೆ ಹೇಳಿದ್ನಲ್ಲ ಸರ್, ಎಲ್ಲವನ್ನೂ ಹೊಸದಾಗಿ ಏನೋ ಪ್ರಯತ್ನ ಪಡಬೇಕು, ಏನೋ ಹೊಸದಾಗಿ ಮಾಡಬೇಕು ಅನ್ನೋದೇ ಟೈಟ್ಲಿಂದ ನಾನು ಶುರು ಮಾಡಿದ್ದು. ನಾನು ಹೇಳಿದ್ದು ಇವಾಗ ಕ್ಲೈಮ್ಯಾಕ್ಸ್, ಇನ್ನೇನು ಮಧ್ಯದಲ್ಲಿ ನಾನು ಹೇಳಿದ್ರೆ ಥಿಯೇಟ್ರಲ್ಲೇ ನೋಡ್ಬೇಕು ಜನ. ಕ್ಲೈಮ್ಯಾಕ್ಸ್ ಇಂದ ಟೈಟ್ಲಿಂದ ಸೊ ಎಲ್ಲವೂ ಹೊಸದಾಗಿ ಏನೋ ಪ್ರಯತ್ನ ಪಟ್ಟಿದ್ದೀವಿ. ಆಡಿಯನ್ಸ್ ಹೊಸಬ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ನೋಡೋಣ. ಓಕೆ ಸರ್, ಸ್ಟಾರ್ ಕಾಸ್ಟ್ ಮತ್ತೆ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದು ಸರ್, ಕತೆ ಏನು ಡಿಮ್ಯಾಂಡ್ ಮಾಡಿದ್ರೆ ಆ ಥರ ಆರ್ಟಿಸ್ಟ್ಗಳಂದ್ರೆ ಎಲ್ಲ ಒಂದಷ್ಟು ಡ್ರಾಮಾ ಬ್ಯಾಕ್ ಡ್ರಾಪ್ ಇರೋ ಅಂತ ಒಂದು ಕಲಾವಿದರು. ನಾವು ಹೊಸಬ್ರನ್ನ ಇಟ್ಕೊಂಡು ಮಾಡೋದು ಅಂತ ಒಂದು 20 ವರ್ಷದ ಹೊಸಬ್ರು. ಸೊ ನನಗೆ ಹೊಸಬ್ರ ಜೊತೆ ಕೆಲಸ ಮಾಡೋದು ಈ ಸಿನಿಮಾಲಿ ತುಂಬಾ ಅದೊಂದು ಸೌಭಾಗ್ಯ ಸಿಕ್ತು. ಎಲ್ಲ ಹೊಸಬ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿಂದ. ಮತ್ತೆ ನಮ್ಮ ನಾಯಕರು ಅವ್ರು ಕೊಟ್ಟರೆ ಸಪೋರ್ಟ್. ಫಸ್ಟ್ ನಿರ್ಮಾಪಕರು ಸಪೋರ್ಟ್ ಮಾಡೋದೇ ದೊಡ್ಡದಾಗುತ್ತೆ. ನಾವು 1000 ಕತೆ ಬರ್ಕೊಂಡು ಕುತ್ಕೋಬಹುದು ಸರ್, ಆ 1000ದಲ್ಲಿ ಒಬ್ರು ಯಾರೊಬ್ರು ಬಂದು ನನಗೆ ದುಡ್ಡು ಹಾಕ್ತೀನಿ ಸಿನಿಮಾ ಮಾಡೋಣ, ಪ್ರೊಡ್ಯೂಸ್ ಆಗ್ಬೇಕಲ್ಲ 100%. ಅದು ಯಾವಾಗ್ಲೂ ನಮ್ಮನ್ನ ಕೊನೆವರೆಗೂ ಅದ್ ಮರಿಬಾರ್ದು. ನಾವು ಮೊದಲನೇ ಸಿನಿಮಾ ಕೊಟ್ಟವರು ಇಲ್ಲ. ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಮಾತಂದ್ರಿ, ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ಸರ್ ನಮ್ ಜೊತೆ ಕೈ ಹಿಡಿದವ್ರು ಕೂಡ ದೊಡ್ಡ ಅಸ್ತಿತ್ವವಾಗಿ ಉಳಿಬೇಕು ಅಂತ. ನಿಮ್ಮ ಮತ್ತು ನಾಯಕ ನಟನ ಜೊತೆಗಿನ ಈ ಒಂದು ರಿಲೇಶನ್ಶಿಪ್ ತುಂಬಾ ಲಾಂಗ್ ವೇ ಹೋಗ್ಲಿ. ಫೆಬ್ರವರಿ 13ಕ್ಕೆ ರಾಜ್ಯಾದ್ಯಂತ ಬರ್ತಿದ್ದೀರಿ. ಯೂಶಲಿ ಸಿನಿಮಾಗಳನ್ನ ಅಂದ್ರೆ ಆಡಿಯನ್ಸ್ ಎಲ್ಲ ಥರದ ಸಿನಿಮಾ ನೋಡ್ತಿದ್ದಾರೆ ಈಗ, ಅಂದ್ರೆ ಕ್ಯಾಟಗರಿ ಅಂತಿಲ್ಲ. ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಸೌಂಡ್ ಬಂತ ಹೋಗಿ ನೋಡೋ ಶುರು ಮಾಡ್ತಾರೆ. ಆ ಥರದ ಆಡಿಯನ್ಸ್ಗೆ ಏನು ಇಷ್ಟಪಡ್ತೀರಿ ಸರ್? ನಾನು ಒಂದಂತೂ ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಇಲ್ಲಿವರೆಗೂ ಏನು ಸಿನಿಮಾ ನೋಡಿದ್ದೀರಾ ಅದು ಬಿಟ್ಟು ಇನ್ನೊಂದು ಬೇರೆ ಥರದ ಒಂದು ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಅಂದರೆ ಸಿನಿಮಾ ತುಂಬ ಸ್ಪೀಡ್ ಇದೆ. ಅಂದರೆ ನಾನು ಹೇಳ್ತಿರೋದಲ್ಲ, ನನಗೆ ಇಲ್ಲಿವರೆಗೂ ಯಾರು ನೋಡಿದ್ದಾರೆ ಟೆಕ್ನಿಷಿಯನ್ ನಮ್ಮ ಒಂದಷ್ಟು ವರ್ಕ್ ಮಾಡ್ತಾ ಇರುವಾಗ ಪ್ರತಿಯೊಬ್ಬರು ಹೇಳಿದ್ರು ತುಂಬ ಸ್ಪೀಡಾಗಿ. ನನ್ನ ವೈಫ್ ಫಸ್ಟ್ ಟೈಮ್ ಒಂದ್ಸಲ ಸುಮ್ಮನೆ ತೋರಿಸ್ದೆ, ಒಂದು ಫಸ್ಟ್ ರೀಲ್ ಅಂದ್ಬಿಟ್ಟು ಹಿಂಗೆ ತೋರಿಸ್ದೆ, ಏನು ಅರ್ಥ ಆಗ್ತಿಲ್ಲ, ಫಾಸ್ಟಾಗಿ ಹೋಗ್ತಿದೆ, ಏನೋ ಹೋಗ್ತಿದೆ ಅಂತ. ಲೈಕ್ ಕ್ಲೈಮ್ಯಾಕ್ಸ್ ನೋಡೋವಾಗ ಅದೇ ಜನ ಹೇಳಿದ್ದು ಕರೆಕ್ಟಾಗಿದೆ, ರೀಕಲೆಕ್ಟ್ ಆಗ್ತಾರೆ. ಮತ್ತೆ ಇಲ್ಲೇನು ಬೇಡದೇ ಇರೋ ವಿಷಯಗಳು ಏನು ಸುಮ್ಮನೆ ತುಂಬಿಲ್ಲ. ಆಮೇಲೆ ಹಾಡುಗಳು ಅಷ್ಟೇ, 3 ಸಾಂಗ್, ತುಂಬಾ ಸಾಂಗ್ಗಳಿಡೋದು. ನಾವು ಒಂದು ಆಡಿಯೋನಾಗ ಸಿನಿಮಾ ನೋಡುವಾಗ ಇನ್ನೇನೋ ಸಿನಿಮಾ ಮುಗಿಯುತ್ತೆ, ಹೀರೋ ಬಂದು ವಿಲನ್ಗೆ ಹೊಡಿತಾನೆ ಗುರು ಟೈಮಲ್ಲಿ ಒಂದು ಸಾಂಗ್ ಸರ್, ಹೀರೋಗೂ ಹೀರೋಯಿನ್ಗೂ ಅನ್ಪ್ರೆಡಿಕ್ಟಬಲ್. ಅದು ನಮ್ಗೆ ಅವಾಗ ನಾವು ಹಿಂಗೆ ಮಾಡಬಾರ್ದು. ನಿಜ ನಿಜ. ನಾನೊಬ್ಬ ಆಡಿಯನ್ಸ್ ಆಗಿ ಕೂತಾಗ ಆ ಆಡಿಯನ್ಗೆ ಏನು ಇಷ್ಟ ಆಗ್ತಿದೆ, ಸೊ ಆ ಥರ ವಿಚಾರಗಳಲ್ಲಿ ಕತೆ ಕಟ್ಟಬೇಕು. ಆ ನಿಟ್ಟಲ್ಲಿ ನಮ್ಮ ನಿರ್ಮಾಪಕರು ತುಂಬ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಅಂದರೆ ಈ ಥರ ಉಚಿತನಗಳು ಹೊಸದಾಗಿ ಏನೋ ಬಂದಾಗ ಒಪ್ಕೊಳ್ಳೋದು ತುಂಬ ಕಷ್ಟ ಸರ್, ಒಪ್ಕೊಳ್ಳೋದು ತುಂಬಾ ಕಷ್ಟ. ಯಾರು ಒಪ್ಕೋತಾರೆ ಅಂಥದ್ರಲ್ಲಿ ಒಪ್ಪಿ ಇಲ್ಲ ಈ ಥರ ಮಾಡ್ತೀನಿ, ಯಾಕಂದ್ರೆ ಅವ್ರು ಕನೆಕ್ಟ್ ಆಯಿತು, ಫಸ್ಟ್ ಕತೆ ಕನೆಕ್ಟ್ ಆಯಿತು, ಇವನೇನೋ ಮಾಡ್ತಾನೆ. ಟೈಟ್ಲ್ ಹೇಳ್ದಾಗಲೇ ಫಸ್ಟ್ ದಿವಸ ಏನು ಟೈಟ್ಲು ಅಂದಾಗ ಸುಮಾರು ಹೆಸರುಗಳು ಬಂತು. ನಾನು ಸುಮ್ಮನೆ ಅವ್ರಿಗೆ ಅದೇ ಮಾತಾಡ್ತಾ ಹಿಂಗೆ ಅಂದಾಗ ಅವ್ರಿಗೆ ಅಲ್ಲಿಂದನೇ ಅವ್ರದ್ದು ಸಖತ್ತಾಗಿ ಹೇಳ್ತಾರೆ, ಅವರು ಸಖತ್ತಾಗಿದೆ ಅಂತ. ಸೊ ರಿಜಿಸ್ಟರ್ ಮಾಡಿದಾಗ್ಲೂ ಅಷ್ಟೇ, ಚೇಂಬರಲ್ಲೂ ಎಲ್ಲರೂ ಟೈಟ್ಲ್ ಹಿಂಗೆ ಬರ್ಕೊಟ್ಟಿದ ತಕ್ಷಣ ಮುಖ ನೋಡಕ್ ಶುರು ಮಾಡಿದ್ರು. ಇವಾಗ ಮೊನ್ನೆ ಯಾರೋ ಒಬ್ರು ನಮ್ಗೆ ಟೈಟ್ಲೇ ಗೊತ್ತಾಗ್ತಿಲ್ಲ ಅಂದ್ರು. ನಾನು ಹೇಳ್ದೆ ಗೆದ್ವಿ ಇಲ್ಲಿ ನಾವು. ಸೊ ನಾವು ಆ ಥರ ಆಗಿದೆ ಇದು. ಸರ್, ನೈಸ್ ಟು ಮೀಟ್ ಯು. ಬಹಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು. ಬಹಳಷ್ಟು ವರ್ಷಗಳ ಜರ್ನಿ, ದಿಗ್ಗಜರ ಜೊತೆ ಕೆಲಸ ಮಾಡಿದಿರಿ. ಮೇಲಾಗಿ ಎಲ್ಲ ಸೂಪರ್ ಸ್ಟಾರ್ಗಳಿಗೂ ನೀವು ಫ್ಯಾನು, ನಿಮ್ಮ ಹೀರೋನು ಫ್ಯಾನು. ನಿಮ್ಮ ಈ ಸಿನಿಮಾ ಅಂದ್ರೆ ನಾನು ಸ್ಟಾರ್ ಅಂತ ನಾನು ಅದನ್ನ ಫೀಲ್ ಮಾಡ್ತೀನಿ, ಇವರ ಸಿನಿಮಾದ ಸ್ಟಾರ್ ಅಂತ ನನಗನ್ನಿಸ್ತಿದೆ. ಫೆಬ್ರವರಿ 13ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ನಿಮಗೆ ದೊಡ್ಡ ಮಟ್ಟ ಸಕ್ಸಸ್ ಸಿಗಲಿ ಅಂತ ಸರ್ ಸುದ್ದಿ ಮನೆ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸೂರ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ಫೆಬ್ರವರಿ 13ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನ ತಪ್ಪದೇ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.